ನೋಡಿ, ಜಗದೀಶ್ ಶೆಟ್ಟರ್ ಏನೋ ಬಿಜೆಪಿಗೆ ವಾಪಸ್ ಬಂದು ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ತಲೆಬಿಸಿ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ಗೆ ಈಗ ತಲೆಬೇನೆ ಶುರುವಾಗಿದೆ. ಅದರಲ್ಲೂ ಕೂಡ ಬೆಳಗಾವಿ ಕ್ಷೇತ್ರದ ಬಗ್ಗೆ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ತೊರೆದು ಘರ್ವಾಪ್ಸಿ ಆದರು. ಈ ಬೆನ್ನಲ್ಲೇ ಇದು ಕಾಂಗ್ರೆಸ್ಗೆ ಈಗ ಟೆನ್ಷನ್ ಶುರುವಾಗಿರೋದು. ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ, ಡಿಕೆಶಿ ಮಹತ್ವದ ಚರ್ಚೆಯನ್ನು ಮಾಡ್ತಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜಾರಕಿಹೊಳಿ ಅಸಮಾಧಾನ ನಿರ್ಲಕ್ಷಿಸೋದು ಬೇಡ ಅಂತ ಹೇಳಿದಾರಂತೆ. ಅವರೇನಾದರೂ ಅಸಮಾಧಾನವನ್ನು ಹೊರಹಾಕಿದರೆ ಅದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ, ಬಹಳ ಸೀರಿಯಸ್ ತಗೊಳ್ಬೇಕು ಅದನ್ನ ಅಂಥೇಳಿ. ಮತ್ತೊಂದು ಕಡೆ ಜಾರಕಿಹೊಳಿ ಸಿಟ್ಟಾದರೆ ಅದು ಬೇರೆ ರೀತಿಯಾದಂಥ ತಿರುವು ಪಡೆಯಬಹುದು ಅಂಥೇಳಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಿ ಸಮಸ್ಯೆಯನ್ನು ಸೃಷ್ಟಿಸಬೇಡಿ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ಕಿವಿ ಮಾತನ್ನು ಹೇಳಿದ್ದಾರಂತೆ. ಸೊ ಏನೇ ಆದರೂ ಕೂಡ ಪಕ್ಷದಲ್ಲಿ ಯಾವುದನ್ನು ಕೂಡ ನೀವು ಸಿಲ್ಲಿಯಾಗಿ ತೆಗೆದುಕೊಳ್ಬೇಡಿ, ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಸೊ ಹಾಗಾಗಿ ಏನಿಲ್ಲಿ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದಾರಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ, ಏನಾಗಿದೆ ಮಾಡಿ ಕೂತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂಥೇಳಿ ಬೆಳಗಾವಿಯಲ್ಲಿ ಬೇರೆ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಿ ಅದನ್ನು ಹಾಗೆ ಮುಂದುವರಿಸ ಸಮಸ್ಯೆ ಡಿಕೆ ಶಿವಕುಮಾರ್ಗೆ ಏನು ಕಿವಿ ಮಾತನ್ನು ಹೇಳಿದಾರಂತೆ. ಯಾಕಂದರೆ ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಶೆಟ್ಟರ್ ಘರ್ವಾಪ್ಸಿ ಆಗಿದ್ದು. ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಅದು ತಲೆಬಿಸಿ ಆಗಿದೆ. ನಿಮಗಾಗ ಗೊತ್ತೇ ಇರುವಂಥದ್ದು ಯಾವ ಕಾರಣಕ್ಕಾಗಿ ಶೆಟ್ಟರ್ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ರು, ಅವೆಲ್ಲವೂ ಕೂಡ ಉಲ್ಟಾ ಆಗಿ ಘರ್ವಾಪ್ಸಿ ಆದರೂ ಈ ಬೆನ್ನಲ್ಲೇ ಬೆಳಗಾವಿ ಕ್ಷೇತ್ರದ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿರೋದು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಈ ಬಗ್ಗೆ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಸತೀಶ್ ಜಾರಕಿಹೊಳಿ ಅಸಮಾಧಾನ ಇಟ್ಕೊಂಡಿದ್ದಾರಂತೆ. ಮೊದಲಿಗೆ ಏನದು ಅಸಮಾಧಾನ, ಯಾಕೆ, ಏನಾಯಿತು, ಒಂದೇ ಕ್ಷೇತ್ರದ ಒಂದೇ ಜಿಲ್ಲೆಯ ಇಬ್ಬರು ನಾಯಕರ ನಡುವೆ ಏನಾಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಮೊದಲಿಗೆ ಇಬ್ಬರು ನಾಯಕರ ನಡುವೆ ನಾಯಕಿ ನಡುವೆ ಇರುವಂತಹ ಒಂದು ಅಸಮಾಧಾನ ಏನು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ನಡೆಸಿದಂಥ ಮಹತ್ವದ ಚರ್ಚೆಯಲ್ಲಿ ಏನೆಲ್ಲ ಅಂಶಗಳಿದೆ, ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ದವಿತ್, ಕಾಂಗ್ರೆಸ್ನಲ್ಲಿ ಕಳೆದ 2-3 ತಿಂಗಳಿಂದ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗುವಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಇದರ ಮಧ್ಯದಲ್ಲೇ ಕೂಡ ಬೆಳಗಾವಿ ರಾಜಕಾರಣ ಏನಿದೆ ಅದು ಮುಸುಕಿನ ಗುದ್ದಾಟನಾಗಿದ್ದ ಬಹಿರಂಗವಾಗಿ ಕೂಡ ಅಸಮಾಧಾನ ಇರುವಂತದ್ದು. ಆದ್ರೆ ಈ ವಿಚಾರ ಅಂದ್ರೆ ಶಾಸಕರ ಅಸಮಾಧಾನ ಇರುವಂತ ಕೂಡ ಸತ್ಯ, ಆದ್ರೆ ಒಂದಷ್ಟು ಸರ್ಕಾರದ ಮೇಲೆ ಪರಿಣಾಮ ಬೀರುವಂತಹ ರಾಜಕಾರಣ ಇರುವಂತದ್ದು ಬೆಳಗಾವಿಯಲ್ಲಿ. ಅದು ಸತೀಶ್ ಜಾರಕಿಹೊಳಿ ಒಂದಷ್ಟು ಅಸಮಾಧಾನಗೊಂಡಿರುವಂತದ್ದು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೆಚ್ಚು ಪ್ರಾತಿನಿಧ್ಯ ಸೇರಿದಂತೆ ಒಂದಷ್ಟು ಇಲಾಖೆಗಳ ಹಸ್ತಕ್ಷೇಪ ಸೇರಿದಂತೆ ಡಿಕೆಶಿ ವಿರುದ್ಧ ಅಸಮಾಧಾನಗೊಂಡಿರುವಂತದ್ದು. ಈ ವಿಚಾರ ಜಗದೀಶ್ ಶೆಟ್ಟರ್ ಅವರು ಏನ್ ಬಿಜೆಪಿಗೆ ಹೋದ ನಂತರ ಒಂದಷ್ಟು ಗಂಭೀರತೆ ಪಡ್ಕೊಂಡಿರುವಂತದ್ದು, ಒಂದಷ್ಟು ಬೇರೆ ರೀತಿಯ ತಿರುವನ್ನು ತೆಗೆದುಕೊಂಡಿರುವಂತದ್ದು. ಹೈಕಮಾಂಡ್ ಕೂಡ ಎಂಟ್ರಿ ಆಗಿರುವಂತದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೂ ಕೂಡ ಹೈಕಮಾಂಡ್ ನಾಯಕರು ಅಂದ್ರೆ ಸುರ್ಜೇವಾಲಾ ಸೇರಿದಂತೆ ವೇಣುಗೋಪಾಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಅಂದ್ರೆ ಬೆಳಗಾವಿ ರಾಜಕಾರಣ ಏನಿದೆ ಈ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ಗೆ ಒಂದಷ್ಟು ತಿಳಿ ಹೇಳಬೇಕು, ಒಂದಷ್ಟು ಬುದ್ಧಿವಾದ ಹೇಳಬೇಕು ಅನ್ನೋಂಥದ್ದು ಕೂಡ ಸೂಚನೆ ಕೊಟ್ಟಿರುವಂತದ್ದು. ಅದರ ಭಾಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಬೆಳಗಾವಿ ರಾಜಕಾರಣ ಸಂಬಂಧಪಟ್ಟ ಅದನ್ನು ಸತೀಶ್ ಜಾರಕಿಹೊಳಿ ನಡೆ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು ಮತ್ತು ವಿನಾಕಾರಣ ನೀವು ಆ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಅದು ಸರ್ಕಾರದ ಭದ್ರತೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ತಿರುವು ತೆಗೆದುಕೊಂಡು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಕಿವಿ ಮಾತನ್ನ ಹೇಳಿರುವಂತದ್ದು, ಒಂದಷ್ಟು ಸಲಹೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅದರ ಅರ್ಥ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ದುಬೈಗೆ ಹೋಗಿದ್ರು, ಅದಾದ ನಂತರ ಶಾಸಕರ ಅಸಮಾಧಾನ ಮತ್ತು ಶಾಸಕರ ಒಂದು ಗುಂಪನ್ನ ಕಟ್ಕೊಂಡಿರುವಂತದ್ದು ಇವೆಲ್ಲವೂ ಕೂಡ ಬಹಿರಂಗವಾಗಿರುವಂತದ್ದು. ಒಂದ್ ಕಡೆ ಪರ್ಯಾಯ ನಾಯಕತ್ವ ಆಗ್ತಾ ಇದೆಯಾ ಕಾಂಗ್ರೆಸ್ ನಲ್ಲಿ, ಅದು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟ ಸತೀಶ್ ಜಾರಕಿಹೊಳಿ ನಡೆ ಇದು ಹೈಕಮಾಂಡ್ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ಮೂಲ ಕಾರಣ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಸತೀಶ್ ಜಾರಕಿಹೊಳಿ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ಗೆ ಸಲಹೆ ಜೊತೆಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇತ್ತೀಚೆಗೆ ನಡೆದಂತ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಭೆಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ನೇರವಾಗಿ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಚ್ಚರಿಕೆ ರೀತಿಯಲ್ಲಿ ಕೂಡ ಸಲಹೆಯನ್ನ ಕೊಟ್ಟಿರುವಂತದ್ದು. ದಿವಿತ್, ಗಮನಿಸಬಹುದು ವಿಜಯ್, ಈ ಹಿಂದೆ
ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ಆ ಸಂದರ್ಭದಲ್ಲೂ ಕೂಡ ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಆಗೋದು ಅವಶ್ಯಕತೆ ಇಲ್ಲ ಅಂತ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಳಗಡೆ ಅಸಮಾಧಾನ ಇದೆಯಾ ಅಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ಹೇಳಿ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ? ಖಂಡಿತವಾಗ್ಲೂ ದಿಲೀಪ್, ಡಿ ಕೆ ಶಿವಕುಮಾರ್ ಒಂದಷ್ಟು ಹಸ್ತಕ್ಷೇಪ, ಒಂದಷ್ಟು ನಡೆಗಳು, ನಿರ್ಧಾರಗಳೇನಿದೆ ಅದು ಬೆಳಗಾವಿ, ವಿಶೇಷವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಮೂಗ್ತಿರ್ತಾರಂತೇನಿದೆ ಅದು ಆ ನಾಯಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ. ಅದು ಸರ್ಕಾರದ ಒಂದು ಬುಡವನ್ನೇ ಅಲ್ಲಾಡಿಸುವ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಇದರಿಂದ ಹೈಕಮಾಂಡ್ ಎಚ್ಚರಿಕೆಯನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿಗೆ ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಂದ್ರೆ ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರಿಗೆ ಏನೇನ್ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತು ಬೆಳಗಾವಿ ರಾಜಕಾರಣದಲ್ಲಿ ಏನೇನ್ ಆಗ್ತಾ ಇದೆ ಇವೆಲ್ಲವೂ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದಾಗಲೂ ಕೂಡ ಇದೇ ಬೆಳಗಾವಿ ರಾಜಕಾರಣ ವಿಚಾರ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಸಿಡಿದೆದ್ದು ಸರ್ಕಾರವನ್ನ ಬೀಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅದೇ ಕೂಡ ಕಾರಣ ಇತ್ತು. ಈಗಲೂ ಕೂಡ ಅದೇ ಹಾದಿಗೆ ಹೋಗುತ್ತಾ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅನುಮಾನಗಳು, ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಉಂಟಾಗಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನಕ್ಕೆ ಕಾರಣ ಆಗುವಂತ ರೀತಿಯಲ್ಲಿ ನಡವಳಿಕೆ ಇರಬಾರ್ದು, ಆ ರೀತಿ ಒಂದು ನಿರ್ಧಾರಗಳಿರಬಾರ್ದು ಅಂತ ಒಂದು ಖಡಕ್ ಸೂಚನೆ ಜೊತೆಗೆ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿರುವಂತದ್ದು ದಿಲೀಪ್. ಜೈ ನಿಮ್ಮೆಲ್ಲ ಮಾಹಿತಿಗಾಗಿ.